बोलो ಭಾರತ್ ಮಾತಾ ಕಿ. ನಿಮಗೂ ಸಣ್ಣಗೆ ಬರ್ತದ ಗೊತ್ತೈತೆ ನನಗೆ. ನಾ ಅದಕ್ಕೆ ಸಣ್ಣಗೆ ಹೇಳಿದೆ, ನೀವು ಜೋರು ಮಾಡ್ತಾರ ಮಾಡುವಾರ್ರಿ. ಹರ ಹರ बोलो भारत माता की ವಂದೇ ವಂದೇ ಮಾತರಂ. ಜೋರ ಹೇಳ್ರಿ, ಹುಗ್ಗಿ ಐತಿ. ಆ ಕಾರ್ಯಕರ್ತರು ಒಂದು ತಿಂಗಳ ಪರ್ಯಂತರವಾಗಿ ಶ್ರಮ ಪಟ್ಟು ಈ ಹೋಬಳಿ ಮಟ್ಟದೊಳಗೆ ಯಶಸ್ವಿ ಕಾರ್ಯಕ್ರಮ ಆಗಬೇಕು. ಲೇಟ್ ಆಗತ್ತ, ಬಂದವ್ರು ಯಾರೂ ಹಸದು ಹೋಗಬಾರದು ಅಂತ ಹೇಳಿ ಶ್ರಮ ಪಟ್ಟು ಹಗಲು ರಾತ್ರಿ ಆ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ. ನೀವ್ ಯಾರು ಹೇಳ್ಬೇಡ. ನೋಡ್ರಿ ನಮ್ಮ ಅವ್ಗಳು ಹೆಂಗ ಹೇಳ್ತಾರ ನೋಡಕ್ಕಿರ್ಬೇಕಾರ. ಯಾಕಂತಂದ್ರ ಯಾವಾಗ ಈ ಒಂದು ಕಾರ್ಯಕ್ರಮಕ್ಕೆ ಘನತೆ ಬರ್ತತಿ ಅಂತಂದ್ರ ಆ ಆಯೋಜಕರಿಗೆ ತಾವೆಲ್ಲ ಶಾಂತ ರೀತಿಯಿಂದ ಆ ಕಾರ್ಯಕ್ರಮವನ್ನು ಆಸ್ವಾದಿಸಿ ತಾವು ಮುಗುಳ್ ನಕ್ಕು, ಹೌದಲ್ರಿ, ತಾವು ಮುಗುಳ್ ನಕ್ಕು ಒಳ್ಳೆ ಕಾರ್ಯಕ್ರಮ ಮಾಡಿದಾರಪ್ಪ ನಮ್ಮ ಹುಡುಗರು ಅಂತ ಏನ್ ಅಂತಾರಲ್ಲ, ಏನ್ ಖರ್ಚು ಪರ್ಚು ಅವ್ರು ಏನ್ ತಿಂಗಳಗಟ್ಲೆ ಓಡಾಡಿ ನಿದ್ದಿಗೆಟ್ಟಿ ಅದು ಏನೂ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ತಾಯಂದಿರಾದ ನೀವೆಲ್ಲ ಅವ್ರು ಹೆಂಗ್ ಹರಿಸ್ಬೇಕು ಅಂತಂದ್ರ ನಮ್ ಜೋರಾಗಿ ಹೇಳ ನೋಡೋಣ. ಬೋಲೋ ಭಾರತ್ ಕೇಳ್ರಿ. ಇರ್ಲಿ ನಮಸ್ತುಂಗ ಸುರಶ್ಚುಂಬಿ ಚಂದ್ರ ಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲ ಸ್ತಂಭ ಯಶಂಭವೇ ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಥಮದಲ್ಲಿ ಪ್ರತಸ್ಮರಣೀಯ ಗುರುದೇವನನ್ನ ಮನದಲ್ಲಿ ಧ್ಯಾನಿಸಿಕೊಳ್ತಾ ನನ್ನ ಜನ್ಮ ಪಾವನವಾಗಲು, ನಾನು ನಡೆದಾಡಲು, ನಾನು ಮಾತನಾಡಲು ಜಾಗವನ್ನು ಕೊಟ್ಟಂತಹ ಭಾರತ ಮಾತೆಯ ಪದತಲದಲ್ಲಿ ನತಮಸ್ತಕನಾಗಿ ಈ ವಿರಾಟ್ ಹಿಂದೂ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಚನವನ್ನ ನೀಡಲು ಆಗಮಿಸಿರುವ ಪರಮ ಪೂಜ್ಯ ಸದಾಶಿವಾನಂದ ಮಹಾಸ್ವಾಮಿಗಳವರಲ್ಲಿ, ಅದೇ ರೀತಿ ಆತ್ಮೀಯರು, ವಯೋವೃದ್ಧರು, ಜ್ಞಾನವೃದ್ಧರು, ಸಹ ಹೃದಯಗಳು, ಲಿಂಗ ಪೂಜಾನಿಷ್ಠರು ಆದಂತಹ ಗುಡಿಗೇರಿಯ ಕಾಶಿನಾಥ್ ಮಹಾಸ್ವಾಮಿಗಳವರ ಪಾದರವಿಂದಗಳಿಗೆ ಅನಂತ ದಂಡವಾದ ಪ್ರಣಾಮಗಳನ್ನು ಸಮರ್ಪಿಸಿ, ಧವಿಮಠದ ಮರಿದೇವರಲ್ಲಿ ಹಾಗೂ ಇಲ್ಲಿಯವರೆಗೆ ದಿಕ್ಸೂಚಿ ಭಾಷಣವನ್ನ ಮಾಡಿದಂತಹ ವಾಗಲೆ ಅವರಲ್ಲಿ, ಸಂಜಯ್ ನಾಯಕ್ ಅವರಲ್ಲಿ, ಈ ಕಾರ್ಯಕ್ರಮವನ್ನು ನೆಂಬುದು ಅಂತ ಅನ್ಕೊಂಡು ಆಗಮಿಸಿದ ಎಲ್ಲ ಗಣ್ಯಮಾನ್ಯರಲ್ಲಿ, ಈಗ ಎಲ್ಲ ಈ ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳ ಹಿರಿಯರಲ್ಲಿ, ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು. ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಇದು. ದೇಶದ ಉದ್ದಗಲಕ್ಕೂ ಈ ಕಾರ್ಯಕ್ರಮ ನಡೀತಾ ಇದೆ. ಯಾಕಂದ್ರೆ ಎಲ್ಲೆಲ್ಲಿ ದೊಡ್ಡವರು ಕಡಿಮೆ ಹೋಗಕ್ಕಾಗಲ್ಲ. ಆ ಕಾರಣದಿಂದ ಹಿರಿಯರು ಹೋಬಳಿ ಮಟ್ಟ ಅಂದ್ರೆ 8-10 ಹಳ್ಳಿಗಳ ಸೇರಿ ಈ ಕಾರ್ಯಕ್ರಮ ಮಾಡಿ ಜಾಗೃತಿ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಈ ವಿರಾಟ್ ಹಿಂದೂ ಸಮಾವೇಶ ಅದೇ ರೀತಿ ವಿಶಾಲ ಹಿಂದೂ ಸಮಾವೇಶ ಅಂತ ಏನ್ ಹೇಳ್ತೀವಿ, ಈ ಕಾರ್ಯಕ್ರಮವನ್ನ ಬಹಳ ಅದ್ಭುತವಾದಂತ ಒಂದು ಆಯೋಜನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಸಂಜೆಯವರ ಅನೇಕ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡ್ರು. ನೀವು ಕೇಳಿದ್ರಿ, ಹೌದಾ? ನೀವು ಕೇಳಿದ್ರಿ. ಆದ್ರ ಏನಾಗಿಬಿಡ್ತತಿ ಪರಿಸ್ಥಿತಿ ಅಂತಂದ್ರೆ, ಈ ಕಿವಿಲಿ ಕೇಳಿವಿ, ಎದ್ದು ಹೋಗ್ತೀವಿ, ಅಲ್ಲಿ ಪ್ರಸಾದ ಚಲೋ ತಂಗಿ ಪ್ರಸಾದ ಮಾಡ್ಯಾರ, ಉಳ್ತೀವಿ. ಈಗ ಸಮಯ ಅಂತೂ ಬಹಳ ಆಗ್ಯದ, ನಿದ್ದೆ ಮಾಡ್ತೀವಿ,
ಬೆಳಿಗ್ಗೆ ಎದ್ದು ಕೂಡಲೇ ಜಾಲಿಸ್ಕೊಂಡು ಮೈ ಕೊಡಿಕೊಂಡು ಜಳಕ ಮಾಡಿದ್ಕೂಡ ಸಂಜೆ ಹೇಳಿದ್ದು ನೆನಪಿಲ್ಲ, ಶಿವಾನಂದ ಅಪ್ಪಗಳು ಹೇಳಿದ್ದು ನೆನಪಿಲ್ಲ, ಪಾಶಾಪುರ ಸ್ವಾಮಿಗಳು ಹೇಳಿದ್ದಂತೂ ಮೊದಲ ನೆನಪಿಲ್ಲ. ಹಂಗ ತಮ್ಮ ತಮ್ಮ ಕಾರ್ಯಗಳೊಳಗ ತಾವು ಮಗ್ನರಾಗಿ ಬಿಡ್ತೀರಿ. ಅದು ಸಲ್ಲ, ಅದು ಸಲ್ಲ. ಯಾಕಂತಂದ್ರೆ ಅನೇಕ ತೊಂದರೆಗಳು ನಮ್ಮ ಬಗಲಾಗ ಬರಾಕತ್ತಾವ. ಆದರೂ ನಾವು ಎಷ್ಟು ಸಂತೋಷವಾಗಿ ಇದನ್ನ ಅದೀವಿ ಅಂತಂದ್ರ ಆ ಗಡಿಯಲ್ಲಿ ಏನ ಕಾಯಕತ್ತಾರಲ್ಲ ನಮ್ಮ ಮನೆ ಮಕ್ಕಳು ಯೋಧರು, ಅವರ ಒಂದು ಪುಣ್ಯ ನಾವು ಬಹಳ ಶಾಂತ ರೀತಿಯಿಂದ ಇಲ್ಲಿ ಕೂತ್ಕೊಂಡಿವಿ. ಅಕಸ್ಮಾತ್ ಅವ್ರ ಮೈ ಮರೆತು ಈಗೇನು ಆಗಲೇ ಹೇಳಿದ್ರಲ್ಲ ನುಸುಳುಕೂರರು ಅಂತೇಳಿ, ಅವ್ರು ಇವತ್ತು 4 ಜನ ಅದಾರ, ನಾಳೆ ಎಷ್ಟೋ ಜನ ಆಗ್ತಾರ. ಆಮೇಲೆ ಅವ್ರು ಬರೇ ಈ ನೆಲಕ್ಕೆ ಕಷ್ಟ ಬಂದಿಲ್ಲ, ಆಮೇಲೆ ನಿಮ್ಮ ಮನೆ ಹೊಕ್ಕಾಗ ನೀವೇನು ಮಾಡ್ತೀರಿ ಪ್ರಶ್ನೆ ಅದ. ಅದಕ್ಕಾಗಿ ಏನು ಈ ಸಂಘದವರು ಏನು 5 ಪಂಚೆ ಇದನ್ನೇನು ಹೇಳ್ಯಾರಲ್ಲ ಅವನ್ ಚೆನ್ನಾಗಿ ಪಾಲಿಸ್ರಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲವರು. ನೀವು ತಾಯಂದ್ರಿ ಯಾವಾಗ ಸುಧಾರಣೆಯಾಗಿ ಮಕ್ಕಳಿಗೆ ಚಲೋ ಶಿಕ್ಷಣ ಕಲಿಸ್ತಿರೋ, ನೀವು ಸಂಸ್ಕಾರ ಕಲಿಸ್ತಿರೋ, ಅವತ್ತು ನಿಮ್ಮ ಮಕ್ಕಳು ಒಂದು ಭವಿಷ್ಯದ ರೂವಾರಿಗಳಾಗ್ತಾರ ಅಂತ. ಶಿವಾಜಿ ಮಹಾರಾಜ್ ಹಂಗ ಆಗ್ಲಿಲ್ಲ. ಜಿಜಾಮಾತೆಯ ಶ್ರಮ ಪರಿಶ್ರಮ ವೀರ ಸನ್ಯಾಸಿ ಅಂತ ಹೇಳ್ಕೊಂಡಂತಹ ವಿವೇಕಾನಂದ ಅವನು ಹಂಗ ಆಗಲಿಲ್ಲ. ಅವನಿಗೆ ಹಡದ ತಾಯಿ ಭುವನೇಶ್ವರಿ ಆದ್ರೂ ಕೂಡ ಪಡೆದ ತಾಯಿ ಯಾರಿದ್ರಿ? ಶಾರದಾ ಮಾತೆ, ರಾಮಕೃಷ್ಣರ ಧರ್ಮಪತ್ನಿ. ಅವಳ ಆಶೀರ್ವಾದ ನರೇಂದ್ರ ವಿವೇಕಾನಂದನಾದ. ಆ ಶಕ್ತಿ ನಮ್ಮಲ್ಲಿಲ್ಲ, ಐತಿ. ಮಾಡೋ ಶಕ್ತಿ ನಿಮ್ಮಲ್ಲಿಲ್ಲ, ಐತಿ. ಅದನ್ನೊಂದು ಸ್ವಲ್ಪ ಜಾಗೃತ ಮಾಡ್ಕೊಳ್ರಿ. ಕೇವಲ ಎರಡು ಟಿಪ್ಸ್ ಹೇಳ್ತೇನೆ ನಿಮಗೆ, ಬಹಳೇನು ಹೇಳೋದಿಲ್ಲ. ಕಿವಿ ಮಾತಂದ್ರೆ ಎರಡು ಹೇಳ್ತೀನಿ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ದೃಶ್ಯ ಮಾಧ್ಯಮ, ಮೊಬೈಲು, ಟಿವಿ ಇವೆಲ್ಲ ಬಹಳ ಫಾಸ್ಟ್ ಆಗಿ ಬಂದವು. 5G ಬಂದದಲ್ರಿ ಕಲ್ಗೊಡ್ರೆ, 5G ಐತಲ್ಲ. ಈಗ ಇನ್ನೊಂದು 2 ತಿಂಗಳಿಗೆ 6G 6, 7, 8 ಆಗಬಹುದು. ಹೇಳಕ್ ಬರಂಗಿಲ್ಲ, ಇನ್ನು ಮುಂದಿನ ವರ್ಷ ಅಂದ್ರೆ ಆಗಬಹುದು. ಯಾಕಂದ್ರೆ ಬಹಳ ಫಾಸ್ಟ್ ಐತಿ. ಒಂದೊಂದ್ಸರಿ ನಿಮ್ಮ ಮಕ್ಕಳು ನಿಮ್ಮಲ್ಲಿ ಕೇಳೋ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇರಲ್ಲ, ಹೌದಾ? ಅಷ್ಟು ಜಗತ್ತು ಬಹಳ ಫಾಸ್ಟ್ ಆಗಿ ಹೊಂಟದ. ಅದ್ರ ತಕ್ಕಂಗ ನೀವು ಬದಲಾವಣೆಯಾಗಿ ಅವರನ್ನ ಒಂದು ಸ್ವಲ್ಪ ಪರಿವರ್ತನೆ ಹಾದಿ ತಂದ್ರಿ ಅಂತಂದ್ರ ನಿಮ್ಮ ಮಕ್ಕಳು ನಿಮ್ಮ ಕೈಯಾಗಿರ್ತಾವ. ಇಲ್ಲಾಂದ್ರೆ ಇವತ್ತೇನು ಎಲೆಕ್ಟ್ರಾನಿಕ್ ಮೀಡಿಯಾದಾಗ ನೋಡಾಕತ್ತೀವಲ್ಲ, ಡಿಸೆಂಬರ್ 31 ನೋಡಿರಲ್ಲ ಬೆಂಗಳೂರಾಗ ಏನೇನಾಗ್ಯಾವ. ಈಗ ಇತ್ತೀಚೆಗೆ ಮೊನ್ನೆ ಒಂದು ಫೇಸ್ಬುಕ್ನೇ ಬಂದಿತ್ತು, ಒಂದು ಮಗು ಯಾವುದೋ ಒಂದು ಗೇಮ್ ಅಂತದ್ದು. ಆ ಗೇಮ್ ರಷ್ಯನ್ ಗೇಮ್, ಯಾವುದೋ ಒಂದು ಗೇಮ್ ಆಡಕ್ಕೆ ಹೋಗಿ ತನ್ನ ಜೀವನವನ್ನು ಕಳ್ಕೊಂಡು. ಅದನ್ನೇ ಸಂಜಯ್ ಅವ್ರು ಹೇಳಿದ್ರು, ಯಾಕೆ ಮಕ್ಕಳ ಬಗ್ಗೆ ಲಕ್ಷ್ಯ ಕೊಡ್ರಿ ಅಂತಂದ್ರ ಮೀರಿದ ಮ್ಯಾಗ ನಮಗೇನೂ ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ನಾವು ಲಕ್ಷ್ಯ ಕೊಡಬೇಕು. ಅದಕ್ಕಾಗಿ ಸಾಯಂಕಾಲ 7 ಗಂಟೆ ಆಯಿತು ಅಂತಂದ್ರೆ ಮೊಬೈಲು ಸ್ವಿಚ್ ಆಫ್ ಮಾಡ್ರಿ, ಇಲ್ಲ ಸೈಲೆಂಟ್ ಮೋಡಿ ಹಾಕ್ರಿ, TV ಬಂದ್ ಮಾಡ್ರಿ, ಆ ಮಕ್ಕಳ ಜೊತೆ ಕೂತ್ಕೋರಿ. ನಿಮಗೇನಾಕತಿ ಅದನ್ನ ಓದ್ರಿ. ಆ ಮಕ್ಕಳು ತಮ್ಮ ಪಾಠ ಮಾಡ್ತಾವ. ವಾರದಾಗ ಒಂದು ದಿವಸ ಎಲ್ಲರನ್ನು ಕುಂಡಿಸಿಕೊಡ್ರಿ. ಯಾವ್ದಾರ ಒಂದು ಸಣ್ಣ ಪುಸ್ತಕ ತಗೋರಿ, ಕಥಾಶ್ರವಣ ಯಾವುದೋ ಇರ್ಬೋದು. ನಿಮ್ಗೆ ಯಾವ ಶ್ಲೋಕ ಬರ್ತದ ಅದನ್ನ ಭಜನೆ ಮಾಡಿಸ್ರಿ. ವಾರದಾಗ 1 ದಿವಸ ಟೈಮ್ ತಕೋರಿ, ಅಥವಾ 2 ದಿವಸ ಟೈಮ್ ತಕೋರಿ. ಊರಾಗಂತೂ ಗುಡಿ ಗುಂಡಾರಕೇನು ಕಡಿಮೆ ಇರಂಗಿಲ್ಲ, ಅದಾವ ಹೆಚ್ಚಿಗೆ ಒಂದದಾವ ದೇವಸ್ಥಾನಗಳು. ಯಾವುದು ಒಂದು ದೇವಸ್ಥಾನ ಸಾಯಂಕಾಲ ಕರ್ಕೊಂಡು ಹೋಗ್ರಿ, ಅಲ್ಲಿ ನಮಸ್ಕಾರ ಮಾಡಿಸ್ರಿ, ಶ್ರದ್ಧೆ ಬರ್ತದ. ಆಮೇಲೆ ಓಣ್ಯಾಗ ನೀವು ಮನ್ಯಾಗ ಮಾಡ್ರಿ, ಆಮೇಲೆ 4 ಮಂದಿ ಕೂಡ್ರಿ, ಒಂದು ಸಣ್ಣ ಸತ್ಸಂಗ ಮಾಡ್ರಿ. ಅದರಿಂದ ಏನಾಗತ್ತಂದ್ರೆ ಸಂಸ್ಕಾರ ಬೆಳೀತದೆ. ನಂಬುದು ಅನ್ನೋ ನಮ್ಮ ತನ ಏನದಲ್ಲ ಅದು ಕಡಿಮೆ ಆಗೋದಿಲ್ಲ, ಅದು ಬೆಳೀತದೆ. ಆ ಕಾರಣಕ್ಕಾಗಿ ಅಂತ ಒಂದು ಸಣ್ಣ ಸಣ್ಣ ವಿಷಯಗಳನ್ನ ತಗೊಂಡು ನಾವು ಇವತ್ತು ದೊಡ್ಡದು ಮಾಡ್ಕೋಬೇಕಾಗದ. ಆ ಕಾರಣದಿಂದ ಇನ್ನೂ ಅನೇಕ ವಿಚಾರಗಳನ್ನ ಪರಮ ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ತಮಗೆಲ್ಲ ತಿಳಿಸ್ಕೊಡ್ತಾರ. ಆ ಕಾರಣದಿಂದ ತಾವು ಅಲ್ಲೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ
ಶರಣಾರ್ಥಿಗಳನ್ನು ಹೇಳ್ತಾ ಈ ಎಲ್ಲ ವಿಚಾರಗಳನ್ನು ತಮ್ಮಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಬಹಳ ಎಲ್ಲರೂ ಶ್ರಮ ಪಟ್ಟವರ ಆ ಕಾರ್ಯಕರ್ತರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಿ ಹೇಳ್ತಾ ಕೊನೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಒಳ್ಳೆಯದಾಗಲಿ. ಈ ವಿಶಾಲ ಹಿಂದೂ ಸಮಾವೇಶದ ಸಾರ್ಥಕತೆಯನ್ನ ತಾವು ಮನೆ ಮನಗಳಲ್ಲಿ ಯಾವತ್ತೂ ಮರಿಲಾರ್ದಂಗ ನೆನಪಿಟ್ಟುಕೊಳ್ರಿ ಅಂತ ಹೇಳ್ತಾ ನಾನು ಮಾತು ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭೂಯ.